ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಮತ್ತು ನಮ್ಮವ್ರು ಚೆನ್ನಾಗಿದ್ದಾರೆ, ನೀವು ಮತ್ತು ನಿಮ್ಮವ್ರು ಹೇಗಿದ್ದೀರಾ ಅಂತ ಕೇಳ್ತಾ ಲೆಟ್ಸ್ ಬಿಗಿನ್ ದ ವಿಡಿಯೋ. ಸೊ ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ಆಗಿರುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ಈ ಬಗ್ಗೆ ಮಾತಾಡಿರ್ತಾರೆ. ಸೊ ಏನಪ್ಪಾ ಈ ವಿಷಯ ಟಾಪಿಕ್ ನಾನು ಯಾಕೆ ಮಾತಾಡ್ತೀನಿ ಅಂತ ಹೇಳೋದಾದ್ರೆ, ಇವತ್ತೊಂದು ಕಾರಣ ಇದೆ. ಸೊ ಇವತ್ತು ಬೆಳಿಗ್ಗೆನೆ ನನ್ನ ಹತ್ರ ಕೆನರಾ ಬ್ಯಾಂಕ್ ಮತ್ತು ಫೆಡರಲ್ ಬ್ಯಾಂಕ್ ಎರಡು ಅಕೌಂಟ್ ಇದೆ. ಸೊ ಕೆನರಾ ಬ್ಯಾಂಕ್ ಅಲ್ಲಿ ಸರ್ವಿಸ್ ಚಾರ್ಜಸ್ ಅಂತ ಹೇಳ್ಬಿಟ್ಟು 59 ರೂಪಾಯಿ 69 ರೂಪಾಯಿ ಎರಡು ಸರಿ ಕಟ್ಟಾಯ್ತು. ಅಂದ್ರೆ 59 ಸರಿ ಎರಡು ಸರಿ, 69 ರೂಪಾಯಿ ಎರಡು ಸರಿ. ಸೊ ಇನ್ನೊಂದ್ ಸರಿ 107 ರೂಪಾಯಿ ಕಟ್ಟಾಯ್ತು ಆನ್ಯುವಲ್ ಸರ್ವಿಸ್ ಚಾರ್ಜ್ ಅಂತ ಹೇಳ್ಬಿಟ್ಟು. ಸೊ ನಾನು ಆಲ್ಮೋಸ್ಟ್ ಚೆಕ್ ಮಾಡಿದೆ, 6 ತಿಂಗಳ ಹಿಂದೆ ಇದೇ ಸರಿ ಅಂದ್ರೆ ಸೇಮ್ ರೀತಿ ಕಟ್ ಆಗಿತ್ತು. ಅಂದ್ರೆ ಆನ್ಯುವಲ್ ಚಾರ್ಜಸ್ ಯಾವ ರೀತಿ ಕಟ್ಟಾಗುತ್ತೆ ಅಂತ ಹೇಳೋದಾದ್ರೆ ವರ್ಷಕ್ಕೊಂದ್ಸರಿ. ಆದ್ರೆ ಕರೆಕ್ಟ್ ಆಗಿ ನಾನು ಕೆನರಾ ಬ್ಯಾಂಕ್ ಅಲ್ಲಿ ನೋಡಿದಾಗ 6 ತಿಂಗಳ ಹಿಂದೆನೂ ಸೇಮ್ ಸರ್ವಿಸ್ ಚಾರ್ಜ್, ಆನ್ಯುವಲ್ ಸರ್ವಿಸ್ ಚಾರ್ಜ್ ಅಂತ ಹೇಳ್ಬಿಟ್ಟು ಕಟ್ ಆಗಿದೆ. ಸೊ ಇದನ್ನ ನಾನು ಸುಮ್ಮನೆ ಹೀಗೆ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಇವತ್ತು ಯೋಚನೆ ಮಾಡಿದಾಗ ಇವಾಗ ನಂದು ಈ ರೀತಿ ಅಂದ್ರೆ 59 ರೂಪಾಯಿ 59 ರೂಪಾಯಿ 69 ರೂಪಾಯಿ 69 ರೂಪಾಯಿ ಆಲ್ಮೋಸ್ಟ್ ಒಂದು 350-400 ರೂಪಾಯಿ ಕಟ್ಟಾಯ್ತು ಬೆಳಗ್ಗೆನೆ. ಸೊ ನಾನು ಹಿಂಗೆ ಸುಮ್ಮನೆ ಯೋಚನೆ ಮಾಡಿದೆ, ಹೀಗೆ ಎಲ್ರದ್ದು ಕಟ್ ಮಾಡ್ತಾ ಹೋದ್ರೆ ಈ ಬ್ಯಾಂಕ್ನವ್ರಿಗೆ ಎಷ್ಟು ಹಣ ಆಯ್ತು ಅಂತ. ನಾನು ಯಾಕೆ ಈ ರೀತಿ ಯೋಚನೆ ಮಾಡಿದೆ ಅಂದ್ರೆ, ನಾನು ಮುಂಚೆಯಿಂದನೂ ನಾನೊಂದು ಯೋಚನೆ ಮಾಡ್ತಾ ಇದ್ದೆ. ಇವಾಗ ಅಟ್ ಪ್ರೆಸೆಂಟ್ ಇಂಡಿಯಾದ ಪಾಪ್ಯುಲೇಷನ್ 143.83 crores, ಅಂದ್ರೆ 143 ಕೋಟಿ ಜನರು. ಸೊ ಎಲ್ಲಾರು 1 ರೂಪಾಯಿ ಹಾಕಿದ್ರೆ ಅಂದ್ರೆ 143 ಕೋಟಿ ಜನರು 1 ಕೋಟಿ ರೂಪೀಸ್ ಹಾಕಿದ್ರೆ, ಅದರಲ್ಲಿ ಇವಾಗ ಮಕ್ಕಳು ಇರ್ಬೋದು, ಪ್ರಾಯ ಆದ ಇರ್ಬೋದು. ಸೊ ಎಲ್ಲರನ್ನು ಬಿಟ್ಟು 43 ಕೋಟಿ ಜನರನ್ನು ಬಿಟ್ಟಾಕಿ, ಅಂದ್ರೆ ಮಕ್ಕಳು ಎಲ್ಲ ಸಣ್ಣವರು, ಕೆಲವರು ಬಡವರು, ಕಡು ಬಡವರು ಅಂತಾನೆ ಅನ್ಕೊಳ್ಳೋಣ. ಸೊ 100 ಕೋಟಿ ಜನರು 1 ರೂಪಾಯಿ ದಿವಸಕ್ಕೆ ಹಾಕಿದ್ರೆ 100 ಕೋಟಿ ಆಯ್ತು. ಸೊ ಒಂದು 4 ತಿಂಗಳಿಗೆ ಅಥವಾ 5 ತಿಂಗಳಿಗೆ ಈ ರೀತಿ ಮಾಡಿದ್ರೆ ಭಾರತ ಅನ್ನೋದು ಬಡ ದೇಶ ಅಂತೂ 100% ಇರೋದೇ ಇಲ್ಲ ಅಂತ ನನ್ನ ಅನಿಸಿಕೆ. ಸೊ ಇದು ಏನಾಗ್ತಾ ಇದೆ, ಹಣ ಇರೋರ ಹತ್ರನೇ ಅಥವಾ ಈ ತರ ಬ್ಯಾಂಕು ಅದು ಒಂದು ಇದು ರಾಜಕಾರಣಿಗಳು ಅವ್ರ ಹತ್ರನೇ ಹೋಗ್ತಾ ಇದೆ. ಸೊ ಬಡವರ ಹತ್ರ ಬರಲ್ಲ ಈ ರೀತಿ ಹಣ. ಸೊ ಟಾಪಿಕ್ಗೆ ಬರೋಣ. ಸೊ ಏನ್ ಟಾಪಿಕ್ ಅಂತ ಹೇಳಿದ್ರೆ, ಇವಾಗ ನೋಡಿ ನಾನು ಲಿಸ್ಟ್ ಔಟ್ ಮಾಡಿದ್ದೇನೆ, ಯಾಕಂದ್ರೆ ಮಿಸ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು. ಸೊ 146 ಕೋಟಿ ಜನರಲ್ಲಿ ಪ್ರೈವೇಟ್ ಬ್ಯಾಂಕ್ಸ್ ಅಂದ್ರೆ ಇಂಡಿಯಾದ ಪ್ರೈವೇಟ್ ಬ್ಯಾಂಕ್ಸ್ 21 ಬ್ಯಾಂಕ್ಸ್ ಇದೆ. ಸೊ ಅದು ಬ್ರಾಂಚಸ್ ಬೇರೆ ಆಯ್ತಾ. ನಾನು ಯಾವ ರೀತಿ ಹೇಳಿದೆ, ಈ ಕರ್ನಾಟಕದಲ್ಲಿ ಕೆನರಾ ಬ್ಯಾಂಕು, ಫೆಡರಲ್ ಬ್ಯಾಂಕು ತುಂಬಾ ಬ್ರಾಂಚಸ್ ಇದೆ. ಸೊ ಇದು ಬ್ಯಾಂಕ್ಸ್ ಮಾತ್ರ. ಅದರ ಬ್ರಾಂಚಸ್ ನಾವು ನೋಡ್ತಾ ಹೋದ್ರೆ ಕಮ್ಮಿ ಅಂದ್ರೂ ಒಂದೊಂದು ಬ್ಯಾಂಕ್ ಇದ್ದು ಒಂದು 400-500 ಬ್ರಾಂಚಸ್ ಇರ್ಬೋದು. ಸೊ ನಾನು ಬ್ಯಾಂಕ್ ಲಿಸ್ಟ್ ಮಾತ್ರ ಹೇಳ್ತಾ ಇದ್ದೇನೆ. ಸೊ ಪ್ರೈವೇಟ್ ಬ್ಯಾಂಕ್ಸು 21, ಮತ್ತೆ ಫೈನಾನ್ಸ್ ಬ್ಯಾಂಕು 13. ಅದು ಲೆಕ್ಕಕ್ಕೆ ಇರುವ ಬ್ಯಾಂಕ್ಸ್ ಮಾತ್ರ ಹೇಳ್ತಾ ಇದ್ದೇನೆ, ಅಫಿಷಿಯಲ್ ಆಗಿ ಲೆಕ್ಕಕ್ಕಿರುವ ಬ್ಯಾಂಕ್ಸ್ ಮಾತ್ರ. ಸೊ ಕೆಲವು ಫೈನಾನ್ಷಿಯಲ್ ಬ್ಯಾಂಕು ಲೆಕ್ಕಕ್ಕಿಲ್ಲ, ಅಂದ್ರೆ ಲೆಕ್ಕ ಅಂದ್ರೆ ಅಫಿಷಿಯಲ್ ಆಗಿ ಅದನ್ನ ಇದು ಮಾಡಿರೋದಿಲ್ಲ. ಕೆಲವರು ಇವಾಗ ನಮ್ಮ ಇಲ್ಲಿ ಲೋಕಲ್ ಅಂತಾನೆ ಹೇಳ್ಬೋದು, ಬನ್ಸ್ ಬ್ಯಾಂಕು ಅಥವಾ ನಮ್ದು ಕೊಂಕಣ್ ಬ್ಯಾಂಕ್ಸು ಅಥವಾ ಬಿಲ್ಲೋವಾ ಬ್ಯಾಂಕ್ಸು ಅಥವಾ ಬೇರೆ ಒಂದು ಫೈನಾನ್ಸ್ ಬ್ಯಾಂಕ್ ಕೆಲವು ಇರುತ್ತೆ, ಅದು ಈ ಲೆಕ್ಕದಲ್ಲಿ ಇಲ್ಲ. ಸೊ ಅದನ್ನು ಬಿಟ್ಟು ಹಾಕಿ. ಸೊ ಇದರಲ್ಲಿ ರೂರಲ್ ಬ್ಯಾಂಕ್ಸು 48 ಇದೆ, ಫಾರಿನ್ ಬ್ಯಾಂಕ್ಸು 44 ಇದೆ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕು 16 ಇದೆ. ಸೊ ಇದು ಅಫಿಷಿಯಲ್ ಆಗಿ ಗೂಗಲ್ ಅಲ್ಲಿ ಸಿಗೋ ಲೆಕ್ಕಗಳು. ಸೊ ಲೆಕ್ಕಕ್ಕಿಲ್ಲದ ಬ್ಯಾಂಕುಗಳು ಕೆಲವು ಇರ್ಬೋದು ನೋಡಿ. ಇವಾಗ ಫಾರಿನ್ ಬ್ಯಾಂಕ್ಸ್ 48 ಲೀಸ್ಟ್ ಅಲ್ಲಿ ಇದೆ. ಸೊ 48 ಲೀಸ್ಟ್ ಅಂತ ಹೇಳೋದಾದ್ರೆ ಬ್ರಾಂಚಸ್ ತುಂಬಾ ಇರ್ಬೋದು. ಆ ಒಂದೊಂದು ಬ್ರಾಂಚ್ ಅಲ್ಲಿ ಕಮ್ಮಿ ಅಂತಾನೆ ನಾವೊಂದು ಬೆಸ್ಟ್ ಎಕ್ಸಾಂಪಲ್ ಇಡೋಣ. ಒಂದು 500 ಅಕೌಂಟ್ಸ್ ಇರುತ್ತೆ ಅಂತ ಇಟ್ಕೊಳ್ಳಿ. 500 ಅಕೌಂಟ್ಸ್ ಅಲ್ಲಿ ತಿಂಗಳಿಗೆ 500 ರೂಪಾಯಿ ಲೆಕ್ಕ ಕಟ್ ಮಾಡಿದ್ರು ಎಷ್ಟಾಯ್ತು? ಸೊ ಇದನ್ನ ನಾವು ಕೇಳಕ್ ಹೋಗಲ್ಲ. ಇವಾಗ ನಾನು ಯಾಕಿದ್ ಮಾತಾಡ್ತಾ ಇದ್ದೇನೆ, ನಾನು ಲಾಸ್ಟ್ ಟೈಮ್ ಕೆನರಾ ಬ್ಯಾಂಕ್ ಅಲ್ಲಿ ಕೇಳಿದಾಗ ಅದು ಸರ್ವಿಸ್ ಚಾರ್ಜು, ಇದು ATM ಚಾರ್ಜಸ್, ಇದು ಡೆಬಿಟ್ ಕಾರ್ಡ್ ಚಾರ್ಜಸ್, ಇದು ನಿಮ್ದು ಲೋನ್ ಪೇಮೆಂಟ್ಸ್ ಚಾರ್ಜಸ್, ಇದು ನಿಮ್ದು 50,000ಕ್ಕಿಂತ ಹೆಚ್ಚಿದ್ದದ್ದು ಚಾರ್ಜಸ್. ಅಂದ್ರೆ ನಮ್ಮ ಬ್ಯಾಂಕು ನಾವು ಹಣ ಇಡ್ತಾ ಇದ್ದೇವೆ, ನಮ್ಮಿಂದ ಅವರು ಲಾಭ ಪಡಿತಾ ಇದ್ದಾರೆ, ಪುನಃ ಅವರು ನಮ್ಮ ಅಕೌಂಟ್ ಇಂದಾನೆ ಹಣ ಕಟ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಯಾವ ರೀತಿ ಒಂದು ಕಾನೂನಾತ್ಮಕವಾಗಿ ಒಂದು ಹೋರಾಡಬೇಕು ಅನ್ನೋದು ನನ್ಗೆ ಅಷ್ಟು ಮಾಹಿತಿ ಇಲ್ಲ. ಯಾರಾದ್ರೂ ಮಾಹಿತಿ ಇದ್ದಾರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಇದನ್ನ ನಾವು ಈ ರೀತಿಯೇ ಬಿಟ್ರೆ
ಇವರು ಅಂದ್ರೆ ಹಣ ಇಲ್ದಿ ಇವರು ಬಡವರಾಗಿಯೇ ಉಳಿತಾರೆ, ಹಣ ಇದ್ರವರು ಕೋಟ್ಯಾಧಿಪತಿಗಳೇ ಆಗ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನನಗೆ ಒಂದು ಸಣ್ಣ ಒಂದು ಅನಿಸಿಕೆ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದಾನೆ. ಸೊ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ಎಲ್ಲಾ ವಿಡಿಯೋಸ್ಗಳಿಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಲೆಟ್ಸ್ ಟೇಕ್ ಕೇರ್, ಬಾಯ್.